ಟಾಕ್ಸಿಕ್ ಸಿನಿಮಾ ಮತ್ತು ದುರಂಧರ್ ಸಿನಿಮಾದ ಅವಧಿ ಏನಿದೆ ತುಂಬ ಇದೆ. 3 ಗಂಟೆ ಎರಡೂ ಸಿನಿಮಾಗಳು 3 ಅವರ್ನೇ ಇದೆ ಮತ್ತು ನಿಮಿಷಗಳೂ ಇರುವಂಥದ್ದು. ದುರಂಧರ್ ಸಿನಿಮಾದ ಅವಧಿ ಅಂದರೆ ದುರಂಧರ್ 2 ಸಿನಿಮಾದ ಅವಧಿ 3 ಗಂಟೆ 28 ನಿಮಿಷ. ಇನ್ನು ಟಾಕ್ಸಿಕ್ ಸಿನಿಮಾದ ಒಟ್ಟು ಅವಧಿ 3 ಗಂಟೆ 15 ನಿಮಿಷ. ಈ ಎರಡೂ ಸಿನಿಮಾಗಳು ಒಂದೇ ದಿನ ಬರ್ತಾಯಿದೆ, ಅದು ಮಾರ್ಚ್ 19ನೇ ತಾರೀಕು. ಈ ಎರಡೂ ಸಿನಿಮಾದ ಗದರ್ ಏನೇನಿದೆ ಎಲ್ಲವೂ ಜಾಸ್ತಿನೇ ಇರುವಂಥದ್ದು. ಇನ್ನು ಈ ಹಿಂದಿನ ಈ ಸಿನಿಮಾಗಳು ಅಂತಂದರೆ ದುರಂಧರ್ 1 ಅಥವಾ ದುರಂಧರ್ ಪಾರ್ಟ್ 1 ಸಿನಿಮಾದ ಅವಧಿ 3 ಗಂಟೆ 34 ನಿಮಿಷ ಇತ್ತು. ಅದನ್ನು ಕೂಡ ಜನ ನೋಡಿದರು. ಸೊ ಹಾಗಾಗಿ ಟಾಕ್ಸಿಕ್ ಚಿತ್ರದ ಅವಧಿ ಜಾಸ್ತಿ ಇದೆ ಅಥವಾ ಟೈಮ್ ಜಾಸ್ತಿ ಇದೆ ಅಂಥೇಳಿ ಜನ ಏನು ಬೇಜಾರು ಮಾಡ್ಕೊಳ್ಳಲ್ಲ, ನೋಡ್ತಾರೆ ಅಂತ ಅನಿಸುತ್ತೆ. ಯಾಕಂದರೆ ವಿಷಯ ಭಾಳ ಇದೆ ಈ ಸಿನಿಮಾದಲ್ಲಿ ಅಂತ ಅನಿಸುತ್ತೆ ಎಲ್ಲವೂ ನೋಡಿದಾಗ. ಚಿತ್ರದ 2 ಟೀಸರ್ ಹೊರಗೆ ಬಂದಿರುವಂಥದ್ದು. ಸೊ 2 ಟೀಸರ್ ನೋಡಿದಾಗ ವಿಷಯ ತುಂಬಾ ಇದೆ ಅಂಥೇಳಿ ನಮಗೊಂದು ಫೀಲ್ ಆಗುತ್ತೆ. ಸೊ ಇಂಟ್ರೊಡಕ್ಷನ್ ಯಾವ ಥರ ಇತ್ತು, ಹಾಗೆಯೇ ಕಂಟೆಂಟ್ ಯಾವ ಥರ ಇತ್ತು ಅನ್ನೋದು ಕೂಡ ಗೊತ್ತಿರುವಂಥದ್ದೇ. ಸೊ ಇನ್ನು ಇದೇ KGF ಮತ್ತು KGF 2 ಕಂಪೇರ್ ಮಾಡ್ತಾ ಹೋದರೆ KGF 1 ಚಿತ್ರದ ಅವಧಿ ಏನಿತ್ತಪ್ಪ ಅಂದರೆ 2 ಗಂಟೆ 35 ನಿಮಿಷ ಇತ್ತು. ಇನ್ನು KGF 2 ಅಂತ ಬಂದಾಗ 2 ಗಂಟೆ 48 ನಿಮಿಷ ಇತ್ತು. ಎರಡೂ ಸಿನಿಮಾ ಸೇರಿ 3 ಗಂಟೆ 23 ನಿಮಿಷ ಇತ್ತು. ಸೊ ಇದು KGF ಕಂಪೇರ್ ಮಾಡಿದರೆ. ಇನ್ನು ದುರಂಧರ್ ಅಂತ ಬಂದರೆ ದುರಂಧರ್ 1 3 ಗಂಟೆ 34 ನಿಮಿಷ, ಹಾಗೆಯೇ ದುರಂಧರ್ 2 3 ಗಂಟೆ 28 ನಿಮಿಷ. ಸೊ ಇಷ್ಟು ಅವಧಿ ಅಥವಾ ಇಷ್ಟು ಸಮಯದ ಸಿನಿಮಾಗಳಿವು. ಇಷ್ಟು ದೊಡ್ಡ ಸಿನಿಮಾ ಸೊ ಜನ ನೋಡ್ತಾರ ಅನ್ನೋಂಥ ಪ್ರಶ್ನೆ ಇತ್ತು. ಆದರೆ ದುರಂಧರ್ 1 ಗೆಲುವು ಏನಿದೆ ಅದು ಒಂದಷ್ಟು ಬೂಸ್ಟ್ಗಳನ್ನು ಮಾಡಿರುವಂಥದ್ದು ಅಥವಾ ಬೂಸ್ಟ್ ಕೊಟ್ಟಿರುವಂಥದ್ದು, ನೋಡ್ತಾರೆ ಎನ್ನುವಂಥದ್ದು. ಈ ಹಿಂದೆ ಅಂದರೆ ಮೊದಲೆಲ್ಲ 3 ಗಂಟೆ ಸಿನಿಮಾಗಳಿರ್ತಿತ್ತು, ಅದನ್ನು ಜನ ನೋಡ್ತಿದ್ರು. ಈಗ ಬರ್ತಾ ಪೇಷನ್ಸ್ ಕಡಿಮೆ ಆಯಿತು, ಸಿನಿಮಾ ನೋಡಿಲ್ಲ ಅಂಥೇಳಿ ಸಮಯ ಕಡಿಮೆ ಮಾಡ್ತಾ ಹೋದರು. ಈಗ ಟಾಕ್ಸಿಕ್ ಕನ್ನಡದಲ್ಲಿ 3 ಗಂಟೆ ಮೇಲೆ ಇರುವಂಥ ಸಿನಿಮಾ ದುರಂಧರ್, ಬಾಲಿವುಡ್ ಸಿನಿಮಾ, ಇದು ದೊಡ್ಡ ಸಿನಿಮಾ ಅಂತ ಹೇಳ್ತಾ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಮಸ್ಕಾರ.